ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ವಿಶೇಷ ಏನಂದರೆ ಹೋಮ್ ಸ್ಟ್ಯಾಂಡ್ ಬದಿನ ಫ್ಲೈಟ್ ಡಿಟೇಲ್ಸ್ ಆನ್ ಮಾಡಿಬಿಟ್ಟಿದ್ದಾರೆ. ಎಟ್ ಫಸ್ಟ್ ತುಂಬ ಬೇಜಾರಾಗ್ತು, ಯಾಕಪ್ಪ ನನ್ನ ಜೊತೆ ಹಿಂಗಾಗಿದೆ ಅಂತ. ಆದರೂ ಯಾರ ಜೊತೆ ಸೈನ್ ಮಾಡಿಬಿಟ್ಟಿದ್ದಾರೆ ನೋಡಿದ ತಕ್ಷಣ ಫುಲ್ ಖುಷಿ ಆಗುತ್ತೆ. ತೋರಿಸ್ತೀನಿ ಯಾರ ಜೊತೆ ಫ್ಲೈಟ್ ಇದೆ ಇವತ್ತು. ಟಿಲ್ ದಟ್ ಸ್ಟೇ ಟ್ಯೂನ್ಡ್. ಏರ್ಪೋರ್ಟ್ ಹೊರಡ್ತಾ ಮಳೆನೂ ಬಂದ್ಬಿಡ್ತು. ಇವಾಗ ಫ್ಲೈಟ್ ಮಾತ್ರ ನಿಲ್ಸಕ್ಕಾಗಲ್ಲಲ್ವಾ, ಯಾಕಂದ್ರೆ ಫ್ಲೈಟ್ ಜೊತೆ ಅಸೈನ್ ಮಾಡಿದ್ದು 4 ಸೆಕ್ಟರ್ಸ್ ಪ್ಯಾಟರ್ನ್. ಹೈದ್ರಾಬಾದಿಂದ ತಿರುಪತಿ, ತಿರುಪತಿದಿಂದ ಹೈದ್ರಾಬಾದ್, ಹೈದ್ರಾಬಾದಿಂದ ಪುಣೆ, ಪುಣೆಯಿಂದ ಹೈದ್ರಾಬಾದ್. ಎಲ್ಲ ಶಾರ್ಟ್ ಸೆಕ್ಟರ್. ಇದಕ್ಕೆ ನಾವು ಹೇಳೋದು ಕ್ವಿಕ್ ಟರ್ನ್ ಅರೌಂಡ್ ಫ್ಲೈಟ್ ಅಂತ. ಇವಾಗ ಮಳೆ ಹೊಂಟಿದೆ ಅಂತ ನೀವೆಲ್ಲೋ ಅನ್ಕೋತಿರ್ಬೇಕು, ಹೆಂಗ್ ಟೇಕ್ ಆಫ್ ಆಗತ್ತೆ, ಸೇಫ್ ಇರತ್ತೋ ಇಲ್ವೋ. ಸೇಫ್ ಇರುತ್ತೆ ಗಾಯ್ಸ್, ಅದಕ್ಕೆ ಅಲ್ವಾ ಫ್ಲೈಟ್ ಇರೋದು. ಬ್ರೀಫಿಂಗ್ ಮುಗಿಸ್ಕೊಂಡು ಫ್ಲೈಟ್ ಹತ್ರ ಹೋಗ್ತಾ ಇದೀವಿ. ಹೇಳ್ದೆ ಅಲ್ವಾ ಹೋಮ್ ಸ್ಟ್ಯಾಂಡ್ ಬೈ ದಿನ ಪುಲ್ ಔಟ್ ಮಾಡಿದ್ದಾರೆ ಅಂತ. ಇವಾಗ ಯಾರ ಜೊತೆ ಅಂತ ಬನ್ನಿ ತೋರಿಸ್ತೀನಿ. Guys, there she is, my friend, my lady love. Mosh, we say hi. नानती मोश कॉफी बनाओ तो ऐसे बनाओ कॉफी की, ऐसा प्रॉब्लम फ्यूचर बिजनेस है मेरा, कॉफी की दुकान खोलती हूँ. ಫೈನಲಿ 3 ಸೆಕ್ಟರ್ಸ್ ಮುಗ್ದೋಗಿದೆ. ಇವಾಗ ವಿಡಿಯೋ ನೋಡಿದ ತಕ್ಷಣ ನಿಮ್ಗೂ ಒಂದು ಆಸೆ ಇರುತ್ತೆ, ನಾವು ಅನುಭವ ಮಾಡ್ಬೇಕಂತ. ನೀವು ಅನುಭವ ಮಾಡ್ಬೋದ್ರಿ, ಹಂಗೇನೂ ಇಲ್ಲ. ಜಸ್ಟ್ ಡೇ ಟೈಮಲ್ಲಿ ಬುಕ್ ಮಾಡಿ ಫಾರ್ ಅ ಬೆಟರ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಹೇಳ್ತೀನಿ. अपने फ्रेंड के साथ फ्लाइट करने का एडवांटेज. ಅಯ್ಯೋ ಪಾಪ, ಅವ್ರಾದ್ರೂ ಗೊತ್ತಿದ್ದಿಲ್ಲ ನಾನು ವಿಡಿಯೋ ಮಾಡ್ತಾ ಇದೀನಂತ. ಅವರು ಸ್ವಲ್ಪ ಕ್ಯಾಮ್ರಾ ಶೈ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಾದ್ರೂ ಮಾಡ್ತೀನಿ, ಯಾಕಂದ್ರೆ ಇಟ್ಸ್ ಬೀನ್ ಲೈಕ್ ಮೋರ್ ದೆನ್ 2 years ಒಟ್ಟಿಗೆ ಫ್ಲೈ ಮಾಡಿಲ್ಲ. ಚಾನ್ಸ್ ಸಿಗಲ್ಲ ರೀ, ಚಾನ್ಸ್ ಬಿಡಿ, ಆಪರ್ಚುನಿಟಿ ಕೊಡಲ್ಲ ನಮಗೆ. ಆಲ್ ರೈಟ್ ಗೈಸ್, ಫೈನಲಿ ಹೈದ್ರಾಬಾದ್ ಅಲ್ಲಿ ಲ್ಯಾಂಡ್ ಆಗ್ಬಿಟ್ಟಿದೀವಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದಟ್ ಆಮೇಲೆ ಮಾತಾಡ್ತೀನಿ. ಬಾಯ್.